ಅರ್ಧ ಡಜನ್ ಇಡ್ಲಿ ತಿಂದು 3 ವಡೆ ತಿಂದ್ರು ಡಾಕ್ಟ್ರೆ. ವಡೆಯಿಂದ ಏನಾದ್ರೂ ಸಮಸ್ಯೆ ಆಯ್ತಾ ಡಾಕ್ಟ್ರೆ? ಬಿಪಿ ಕೂಡ ನಾರ್ಮಲ್ ಆಗೇ ಇದೆ. ಇವ್ರ ಆಯಾಸ ಆಗಿ ಕೂಡ ಬಿದ್ದು ಹೋಗಿಲ್ಲ. ಬೆಳಿಗ್ಗೆ ಎದ್ದಾಗಿಂದ ಮಲ್ಗೋವರೆಗೂ ಮನೆ ಕೆಲಸ ಅಡ್ಗೆ ಕೆಲಸ ಅಂತ ಎಲ್ಲ ಅವ್ರೊಬ್ರೇ ನೋಡ್ಕೊತಿರ್ತಾರೆ. ಆರಾಮಾಗೆ ಇದ್ರು ಸಡನ್ಲಿ ಹೇಗ್ ತಲೆ ಸುತ್ತೋಗ್ ಬಿದ್ರು ಗೊತ್ತಿಲ್ಲ ಡಾಕ್ಟರ್. ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಬಿಪಿ ಹಾರ್ಟ್ ಬೀಟ್ ಕರೆಕ್ಟ್ ಆಗಿದೆ. ಬಿಪಿ ಶುಗರ್ ಏನು ಇಲ್ಲದೆ ಇದ್ರು ಪ್ರಜ್ಞೆ ತಪ್ಪಿ ಹೀಗೆ ಬೀಳೋದು ಅಂದ್ರೇನು ಡಾಕ್ಟರ್? ನಮ್ಮ ತಾಯಿನ ಸಿಟಿಗೆ ಕರ್ಕೊಂಡು ಹೋಗಿ ಯಾವ್ದಾದ್ರೂ ದೊಡ್ಡ ಹಾಸ್ಪಿಟ್ಲಿಗೆ ತೋರಿಸಿ ಅಂತೀರಾ? ಅಗತ್ಯ ಇಲ್ಲ ರಾಜಾರಾಮ್ ಅವರೇ. ಕಂಡೀಷನ್ ಕ್ರಿಟಿಕಲ್ ಆಗಿದ್ರೆ ನಾನೇ ರೆಫರ್ ಮಾಡ್ತಾ ಇದ್ದೆ. ಆದ್ರೆ ಇವ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಡಾಕ್ಟರ್, ನೀವೇನು ಯೋಚನೆ ಮಾಡೋ ಅಗತ್ಯ ಇಲ್ಲ ಅಂತ ಹೇಳ್ತಿದ್ದೀರಿ. ಆದ್ರೆ ಅತ್ತೆ ನೋಡಿದ್ರೆ ಇನ್ನೂ ಅವ್ರಿಗೆ ಪ್ರಜ್ಞೆನೇ ಬರ್ಲಿಲ್ವಲ್ಲ. ಇವ್ರಿಗೆ ಯಾವಾಗ ಏನಾಗುತ್ತೋ ಏನೋ ಅಂತ ತುಂಬಾ ಭಯ ಆಗ್ತಿದೆ. ನಮ್ಮತ್ತೆಗೆ ಯಾವಾಗ ಪ್ರಜ್ಞೆ ಬರುತ್ತೆ ಅಂತನಾದ್ರೂ ಸ್ವಲ್ಪ ಹೇಳಿ. ಅಜ್ಜಿಗೆ ಏನು ಕಾಯಿಲೆ ಇಲ್ಲದೆ ಇದ್ರು ಇದ್ದಕ್ಕಿದ್ದಾಗೆ ಬಿದ್ದು ಹೋಗೋಕೆ ಏನ್ ಕಾರಣ ಡಾಕ್ಟರ್? ನಾನ್ ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಇದು ಮೆಡಿಕಲ್ ಹಿಸ್ಟ್ರಿನಲ್ಲೇ ಅರ್ಥ ಆಗದೆ ಇರೋ ಮಿಸ್ಟ್ರಿ. ಅಯ್ಯಯ್ಯೋ, ಡಾಕ್ಟ್ರಿಗೂ ಗೊತ್ತಾಗದೆ ಇರೋಂತ ಕಾಯಿಲೆ ಬಂದ್ಬಿಟ್ಟಿದೆ ನಮ್ಮಮ್ಮನ್ಗೆ. ಅದ್ಯಾವುದನ್ನು ವಸೂಲಿ ಮಾಡ್ದೇನೆ ಅಮ್ಮ. ನಿನ್ ಮಗಳ ಅಥವಾ ಶತ್ರುನ? ಅಮ್ಮನ ಆರೋಗ್ಯ ಸರಿ ಹೋಗ್ಲಿ ಅಂತ ಬೇಡ್ಕೊಳ್ಳೋದ್ರ ಬದಲು ದುಡ್ಡಿನ ಬಗ್ಗೆ ಮಾತಾಡ್ತಿದ್ಯಲ್ಲ. ಲೋ, ನಾನು ವಾಸ್ತವ ಹೇಳ್ತಿದ್ದೀನಿ ಕಣೋ. ಪ್ರಾಣ ನೀರಿನ ಮೇಲಿನ ಗುಳ್ಳೆ ತರ ಯಾವಾಗ ಒಡೆದು ಹೋಗುತ್ತೋ ಗೊತ್ತಿಲ್ಲ. ದುಡ್ಡೆಲ್ಲ ಹಾಗೆ ಕೈ ಬಿಟ್ಟು ಹೋಗೋದು ಅಮ್ಮನ್ಗೂ ಇಷ್ಟ ಇಲ್ಲ ಕಣೋ. ಪದ್ಮ, ಇನ್ಯಾವತ್ತೂ ಹಾಗೆ ಮಾತಾಡ್ಬೇಡ. ನಮಗೆ ದುಡ್ಡುಗಿಂತ ಅಮ್ಮನೇ ಮುಖ್ಯ. ಆಸ್ತಿಗಿಂತ ಮೌಲ್ಯಗಳೇ ಮುಖ್ಯ. ಅದ್ರ ಬಗ್ಗೆ ಮಾತಾಡಿ ಅಮ್ಮಂಗಿರೋ ಬೆಲೆನ ಕಡಿಮೆ ಮಾಡಬೇಡ. ಅತ್ತಿಗೆ, ಇಷ್ಟೊಂದು ದುಡ್ಡಿನ ಹುಚ್ಚಿದೆ ನಿಮ್ಗೆ ಅಂತ ಈಗ್ಲೇ ಗೊತ್ತಾಗಿದ್ ನನ್ಗೆ. ಇನ್ನು ನೀನು ಬಂಗಾರದಲ್ಲಿ ಏನ್ ಭಾಗ ಕೊಡ್ತೀಯ ನನಗೆ? ಅದಕ್ಕೆ ನಾನೇ ಎಲ್ಲ ಒಡವೆನ್ ತಗೊಳ್ಳೋದು ಒಳ್ಳೇದು. ಮಾಡ್ತೀನಿ. ಅಲ್ಲಿ ನಮ್ಮಮ್ಮ ಮಂಚದ ಮೇಲೆ ಮಲಗಿದ್ರೆ ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ ಪಾರ್ವತಿ? ಅದೇ ಅತ್ತಿಗೆ, ಅತ್ತೆಯವ್ರಿಗೋಸ್ಕರನೇ ಔಷಧಿ ತಗೊಂಡ್ ಬರೋದಕ್ ಬಂದೆ. ಎಷ್ಟೇ ಆದ್ರೂ ಅತ್ತೆ ಅಲ್ವಾ, ಹುಷಾರಾಗಿ ನೋಡ್ಕೋಬೇಕು ಅಲ್ವಾ? ಏನ್ನ ಒಡವೆಗಳನ್ನ? ಅಯ್ಯೋ, ಒಡವೆ ಅಲ್ಲ, ಅತ್ತೆ ಅವ್ರನ್ನ. ಒಡವೆ ಏನತ್ಗೆ ಯಾವಾಗ ಬೇಕಾದ್ರೂ ತಗೊಳ್ಬಹುದು. ಮನುಷ್ಯನ್ ಪ್ರಾಣ ಹೋದ್ರೆ ಮತ್ತೆ ಬರುತ್ತಾ? ನಿಜಾನೇ ಪಾರ್ವತಿ, ಮನೇಲಿ ದೀಪ ಹಚ್ಚಕ್ ಬಂದಿರೋ ಸೊಸೆ ನೀನು. ನಿನಗೆ ನಮ್ಮಮ್ಮನ ಮೇಲೆ ಅಷ್ಟು ಪ್ರೀತಿ ಇದೆ ಅಂದ್ರೆ ನನ್ನ ಹೆತ್ತು ಹೊತ್ತು ಮದ್ವೆ ಮಾಡಿಸಿ ಈಗ ನನ್ನ ಸಂಸಾರನು ಕೂಡ ಅವಳೇ ನೋಡ್ಕೋತಾ ಇರೋದು. ನಾನ್ ನಮ್ಮಮ್ಮನ ಋಣನ ಹೇಗ್ ತೀರ್ಸೋದು? ಆ ಔಷಧಿನ ನಾನೇ ತಗೊಂಡ್ ಹೋಗ್ತೀನಿ. ನಮ್ಮಮ್ಮನ ಋಣನ ಹೀಗಾದ್ರೂ ತೀರ್ಸೋ ಅಂತ ಭಾಗ್ಯ ನನಗ್ ಸಿಗ್ಲಿ. ಒಡವೆಗೋಸ್ಕರ ಎಷ್ಟು ನಾಟಕ ಮಾಡ್ತಿದ್ಯಾ ಅದ್ಕೆ? ತಾಯಿ ಪ್ರಜ್ಞೆ ಇಲ್ಲ ಅನ್ನೋ ನೋವಿಗಿಂತ ಒಡವೆ ಹೋಗುತ್ತೆ ಅನ್ನೋ ಭಯನೇ ಜಾಸ್ತಿ ಇದೆ ನಿನ್ಗೆ. ನಿನ್ನಂತ ಮಗಳು ಒಬ್ಳಿದ್ರೆ ಸಾಕು, ಸಂಸಾರ ಹಾಳಾಗೋಗುತ್ತೆ. ಏನು ಇನ್ನೂ ಯೋಚಿಸ್ತಿದ್ಯಲ್ಲ? ಆ ಔಷಧಿ ಯಾವ್ದೋ ಅದು ನಾನು ತರ್ತೀನಿ. ನೀನ್ ಹೋಗಿ ನಮ್ಮಮ್ಮನ್ಗೆ ಒಂದ್ ಲೋಟ ಕಷಾಯ ಮಾಡು. ಅಂದ್ರೆ ಈ ಗ್ಯಾಪ್ ಅಲ್ಲಿ ನೀನ್ ಒಡವೆ ಎತ್ಕೊಳ್ಳೋಣ ಅಂತನಾ? ಅಯ್ಯೋ, ಏನ್ ಹೇಳ್ತಾ ಇದ್ಯಾ ಪಾರ್ವತಿ? ನಾನ್ ಒಡವೆ ಎತ್ಕೊಳ್ಳೋದು ಅಂದ್ರೇನು? ಅದು
ಇನ್ನೂ ನಾಟಕ ಮಾಡಬೇಡಿ ಅದಕ್ಕೆ. ಅರ್ಥ ಆಗೋಯ್ತಾ? ನೋಡಿದ್ಯಾ, ನೀನ್ ಬಂದಿರೋದು ಅದಕ್ಕೆ, ನಾನ್ ಬಂದಿರೋದು ಅದಕ್ಕೆ. ಮಧ್ಯದಲ್ಲಿ ಈ ಔಷಧಿ ಕತೆ ಯಾಕೆ? ನಿನಗೊಂದ್ ನೆಕ್ಲೆಸ್ ಕೊಡ್ತೀನಿ, ಯಾರಿಗೂ ಅನುಮಾನ ಬರ್ತಿರೋ ಹಾಗೆ ನೋಡ್ಕೋ. ಏನು ಒಂದೇ ಒಂದ್ ನೆಕ್ಲೆಸ್ ಕೊಡ್ತೀರಾ? ನಾನು ಈ ಮನೆ ಸೊಸೆ ಅತ್ಗೆ, ಆ ಒಡವೆ ಪೂರ್ತಿ ನನ್ಗೆ ಸೇರ್ಬೇಕು. ನಾನ್ ಈ ಮನೆ ಮಗಳು ಪಾರ್ವತಿ, ಒಡವೆಗಳೆಲ್ಲ ನನಗೆ ಸೇರ್ಬೇಕು. ಹಾ ಹಾಗಾದ್ರೆ ನಡೀರಿ ಹೋಗೋಣ, ಭಾವನವ್ರ ಹತ್ರನೇ ನ್ಯಾಯ ಕೇಳೋಣ. ಅಯ್ಯೋ, ಅದೆಲ್ಲ ಯಾಕೆ ಪಾರ್ವತಿ? ಬರೋದು ಹೋಗತ್ತಷ್ಟೇ. ಅದ್ರಲ್ಲಿ 2 ತಲೆಮಾರು ಒಡವೆಗಳಿದಾವೆ. ಕಾಸಿನ ಸರ ನೀನ್ ತಗೋ, ಸೊಂಟದ ಡಾಬ್ ನಾನ್ ತಗೋತೀನಿ. ನೆಕ್ಲೆಸ್ ನೀನ್ ತಗೋ, ಬಳೆಗಳು ನಾನ್ ತಗೋತೀನಿ. ಜುಮ್ಕಿ ನೀನ್ ತಗೋ, ಮಾಟಿ ನಾನ್ ತಗೋತೀನಿ. ಈಗ ಹೇಳಿದ್ರಲ್ಲ ಅದ್ ಸರಿಯಾಗಿದೆ. ಈಗ್ಲೇ ಸರಿಯಾಗಿ ಪಾಲ್ ಮಾಡ್ಕೊಂಡ್ಬಿಡೋಣ. ಬೇಗ ತೆಗಿ, ಅತ್ತಿಗೆ ಬಂದ್ಲು ಅನ್ಕೋ, ಅವಳು ಕೂಡ ಭಾಗ ಕೇಳ್ತಾಳಷ್ಟೇ. ತೆಗಿ. ಹೌದು ತೆಗಿತೀನಿ.